ಈಗ ನನ್ನ ಚೆಫ್ ನಾನು ನಿಜವಾಗಿ ಹೇಳಿದ್ರೆ ನಾನು ಚೆಫ್ ಗೈಸ್. ನಾನೊಂದು ಕಮ್ಮಿದು ಚೆಫ್. ಎಷ್ಟು ಸ್ಲೈಸ್ ಆಯ್ತು ಇದು. ನಮ್ದು ಪ್ರೊಫೆಷನಲ್ ಗೈಸ್, ಪ್ರೊಫೆಷನಲ್ ಏನಿಲ್ಲ, ಕಣ್ಣಲ್ಲೆಲ್ಲ ನೀರು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನಾನು ಇವತ್ತು ಮನೆಗೆ ಬಂದಿದ್ದೀನಿ ಗೈಸ್ ನಿನ್ನೆ. ಸೊ ಏನಿಲ್ಲ, ಇವತ್ತೊಂದು ಸ್ಪೆಷಲ್ ಕುಕಿಂಗ್ ವಿಡಿಯೋ ಮಾಡುವ ಅಂತ. ಸೊ ಇವತ್ತು ನಾನು ಮಾಡಲಿಕ್ಕೆ ಹೊರಟಿದ್ದು ಮಶ್ರೂಮ್ ಬಿರಿಯಾನಿ ಗೈಸ್. ಮಶ್ರೂಮ್ ಎಲ್ಲ ರೆಡಿಯಾಗಿದೆ, ತಂದಿದ್ದೆ ಮಶ್ರೂಮ್ ಬಿರಿಯಾನಿ. ಸೊ ಇವತ್ತು ಮಶ್ರೂಮ್ ಬಿರಿಯಾನಿ ನಮ್ಮ ಅಮ್ಮನ ಜೊತೆ. ಅಮ್ಮ ಇಲ್ಲಿ ನೋಡಿ, ಹಾ ಬಾಯ್. ಸೊ ಹೇಗೆಲ್ಲ ಇದೆ, ಹೇಗೆ ಮಾಡುದು ನಿಮಗೆ ಗೊತ್ತಿಲ್ಲ, ನಾನು ನಿಮಗೆ ಹೇಳಿಕೊಡ್ತೀನಿ ಬನ್ನಿ. ಸೊ ಇವರು ನನ್ನ ತಮ್ಮ ಇದ್ದಾನೆ, ಇಲ್ಲಿ ಅಪ್ಪ ಇದ್ದಾರೆ, ಅವರು ಜೋಳ ತಿಂತಿರೋದೆ, ಕಾರ್ನ್. ಸೊ ಬನ್ನಿ ಗೈಸ್, ನಾವು ಈಗ ಅಡಿಗೆ ಮಾಡುವ. ಏನಂದ್ರೆ ಮಶ್ರೂಮ್ ಬಿರಿಯಾನಿ. ಲೆಟ್ಸ್ ಗೋ ಗೈಸ್. ಬನ್ನಿ, ಹೇಗೆಲ್ಲ ಮಾಡುದು, ಏನೆಲ್ಲ ಬೇಕು ಎಲ್ಲ ಹೇಳ್ತೀನಿ ನಿಮಗೆ, ಪಿನ್ ಟು ಪಿನ್ ಹೇಳುವ. ನಮ್ಮ ಅಮ್ಮ ಸ್ವಲ್ಪ ಹೇಳ್ತಾರೆ, ಅವ್ರೀಗ ಇದರದ್ದು ಸಿಪ್ಪೆ ತೆಗೆದಿದ್ದಾರೆ ಮಶ್ರೂಮ್ ಇದು. ಸೊ ಬನ್ನಿ ಈಗ ನಮ್ಮ ಅಡಿಗೆ ಸ್ಟಾರ್ಟ್ ಮಾಡುವ. ಸೊ ಗಾಯ್ಸ್ ಬನ್ನಿ ಈಗ ನಮ್ದು ರೆಡಿ ಮಾಡುವ. ಏನೆಲ್ಲ ಬೇಕಂತ ನಾನು ಈಗ ಹೇಳ್ತೀನಿ ಒಂದೊಂದಾಗಿ. ಈಗ ನಮ್ದು ನೋಡಿ, ಈಗ ಮಶ್ರೂಮ್ ಈಗ ಕ್ಲೀನ್ ಮಾಡ್ತಿದ್ದೀವಿ. ಕ್ಲೀನ್ ಮಾಡಿ ಆದ್ಮೇಲೆ ಸ್ವಲ್ಪ ರೋಸ್ಟ್ ಎಲ್ಲ ಮಾಡ್ಲಿಕ್ಕಿದೆ. ಏನೆಲ್ಲ ಬೇಕೆಲ್ಲ ಹೇಳ್ತಾ ಹೋಗ್ತೀನಿ. ಈಗ ಸ್ವಲ್ಪ ಐಟಮ್ ಅಲ್ಲಿ ನಿಮಗೆ ಹೇಳ್ತೀನಿ, ಇಲ್ಲಿ 1 ನಿಮಿಷ. ಸೊ ನಮಗೆ ಏನೆಲ್ಲ ಬೇಕಂದ್ರೆ, ಈಗ 2 ಈರುಳ್ಳಿ, 1 ಟೊಮ್ಯಾಟೊ, 2 ನಿಮಗೆ ಎಷ್ಟು ಬೇಕು ಅಷ್ಟು ರಿಕ್ವೈರ್ಡ್ ಮಶ್ರೂಮ್ ತಗೊಳ್ಳಿ. ನಾನೀಗ 2 ಪ್ಯಾಕೆಟ್ ತಗೊಂಡಿದ್ದೀನಿ. ಮತ್ತೊಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ. ಓಕೆ, ಇದನ್ನೆಲ್ಲ ಕ್ಲೀನ್ ಮಾಡಿ ನಾನು ತರ್ತೀನಿ. ಅಷ್ಟರೊಳಗೆ ಇದೆಲ್ಲ ಕಟ್ ಮಾಡಿ ಕಟ್ ಮಾಡುವ. ಓಕೆ, ಇದನ್ನೆಲ್ಲ ಕ್ಲೀನ್ ಮಾಡಿ ಕೊಡುವ ನಾನು. ಈಗ ಇದರ ಕಟ್ಟಿಂಗ್ ಸಮಯ. ಪ್ರೊಫೆಷನಲ್ ಕಟ್ಟರ್ ಗೈಸ್ ನಾನು. ಗೈಸ್ ನೋಡಿ ಗೈಸ್, ಎಷ್ಟು ಸ್ಲೈಸ್ ಆಗ್ತದೆ ನೋಡಿ, ಎಷ್ಟು ಸ್ಲೈಸ್ ಆಯ್ತು ಇದು. ನಂದು ಪ್ರೊಫೆಷನಲ್ ಗೈಸ್, ಪ್ರೊಫೆಷನಲ್ ಏನಿಲ್ಲ, ಕಣ್ಣಲ್ಲೆಲ್ಲ ನೀರು ಬಂತು ಬಾ. ಸೊ ಗೈಸ್ ನಾವು ಈಗ ಇಷ್ಟನ್ನು ಗ್ರೈಂಡ್ ಮಾಡ್ಬೇಕು ಗೈಸ್. ಗ್ರೈಂಡ್ ಮಾಡ್ಲಿಕ್ಕೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಇದೆಲ್ಲ ಹಾಕುವ. ಇದೆಲ್ಲ ಹಾಕಿ ಇದರ ಜೊತೆಗೆ 2 ಲವಂಗ, ಮೈಕ್ ಗೈಸ್, ಮತ್ತೊಂದು ಸ್ಟಾರ್, ಮತ್ತೊಂದು ಚಿಕ್ಕ ಪೀಸ್ ಚಕ್ಕೆ, ಅದು ಹಾಕಿ ಸ್ವಲ್ಪ ಅರಶಿನ ಹಾಕಿ, ಯಾಕಂದ್ರೆ ಅದು ಹಸಿ ವಾಸನೆ ಬರುತ್ತೆ, ಸೊ ಅದಕ್ಕಾಗಿ ಸ್ವಲ್ಪ ಅರಶಿನ ಬಸ್ ಸಾಕು. ಸೊ ನಾವು ಈಗ ಇಷ್ಟನ್ನು ಪೇಸ್ಟ್ ಮಾಡುವ ಬನ್ನಿ. ಗೈಸ್ ನೋಡಿ, ಈಗ ಇಷ್ಟು ಗ್ರೈಂಡ್ ಆದ್ರೆ ಸಾಕು. ಸೊ ಇಷ್ಟು ತುಂಬಾ ಇದು ಬೇಡ, ಸ್ವಲ್ಪ ಗಸಗಸ ಇರಲಿ. ಸೊ ಇದು ಗ್ರೈಂಡ್ ಮಾಡಿದನ್ನು ಅಲ್ಲೇ ಹಾಗೇ ಇಡುವ. ಸೊ ಗೈಸ್ ಈಗ ಮಶ್ರೂಮ್ ಇಲ್ಲಿದೆ. ಸೊ ಇದನ್ನು ಸ್ವಲ್ಪ ಈಗ ಫ್ರೈ ಮಾಡಬೇಕು. ಸೊ ಬಲಗಾಯ್ತು, 2 ಪೀಸ್ ಕಟ್ ಮಾಡಿ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಇದು ಯಾಕಂದ್ರೆ ಇದರ ಸ್ವಲ್ಪ ನೀರು ಬಿಡಬೇಕು. ನಾವು ಸ್ವಲ್ಪ ಆಯಿಲ್ ಹಾಕಬೇಕು, ಪರಿಶುದ್ಧವಾದ ತೆಂಗಿನ ಎಣ್ಣೆ. ಸೊ ಸ್ವಲ್ಪ ಆಯಿಲ್ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಅರಿಯೇತು ಪಾಡ್ಲಿ. ಸೊ ಇದಕ್ಕೆ ಫಸ್ಟ್ ನಾವು ಹಾಕೋ ಮುಂಚೆ ಇದು ಬೆಂಕಿ ಹಚ್ಚಬೇಕು. ಲೈಟರ್ ನೋಡಿ. ಸೊ ಅದಾದ್ಮೇಲೆ ಇದನ್ನು ಒಂದೊಂದು 2 ಪೀಸ್ ಮಾಡಬೇಕು. ನಡುವಲ್ಲಿ ಮಾಡಿ ಇದಕ್ಕೆ ಹಾಕಿಬೇಕು.
ನೋಡಿ ಈ ತರ ಸ್ವಲ್ಪ ಫ್ರೈ ಮಾಡಿ, ಇದ್ರದ್ದು ನೀರು ಬಿಡ್ಬೇಕು. ನಾನು ತೋರಿಸಿನಿ ಇದು ನೀರು ಬಿಡುವಾಗ ಈ ತರ ಫ್ರೈ ಮಾಡ್ಕೊಳ್ಳಿ. ಸೊ ಗೈಸ್, ಇದು ತುಂಬಾ ಕಷ್ಟ ಏನಿಲ್ಲ, ಇದು ಈಸಿ ಮೆಥಡ್ ಆಫ್ ನಿಮಗೆ ಮಶ್ರೂಮ್ ಬಿರಿಯಾನಿ ಆಯ್ತಾ. ನೀವು ಬ್ಯಾಚುಲರ್ ಆಗಿ ನೀವು ರೂಮಲ್ಲೇ ಮಾಡ್ಬೋದು, ಏನು ಕಷ್ಟ ಏನಿಲ್ಲ. ನಾನೀಗ ಇದು ಗ್ರೈಂಡ್ ಮಾಡಿದೆ, ಯಾಕಂದ್ರೆ ಸ್ವಲ್ಪ ಅದು ಇದು ಬರುತ್ತೆ, ಅಂದ್ರೆ ಆ ರೆಸಿಪಿ ಬರುತ್ತೆ. ನೀವು ಇದನ್ನು ರೂಮಲ್ಲಿ ಬೇಕಾದ್ರೆ ಮಾಡ್ಬೋದು. ಇದರದೊಂದು ಮಶ್ರೂಮ್ ಬಿರಿಯಾನಿ ಒಂದು ಮಸಾಲ ಬರುತ್ತೆ ಪ್ಯಾಕೆಟ್, ಅದನ್ನು ಹಾಕಿ ಸಹ ಮಾಡ್ಬೋದು, ಅದು ಸಹ ಒಳ್ಳೆ ಆಗುತ್ತೆ. ಅದನ್ನು ನಾನು ಟ್ರೈ ಮಾಡಿದ್ದೀನಿ. ನೀವು ರೂಮಲ್ಲಿ ಇರಬೇಕಾದ್ರೆ ಬ್ಯಾಚುಲರ್ಸ್ಗೆಲ್ಲ ಬೆಸ್ಟ್. ನಾನು ಮನೇಲಿ ಇದ್ದೀನಲ್ಲ, ಅದಕ್ಕೆ ಸ್ವಲ್ಪ ಗ್ರೈಂಡ್ ಮಾಡಿದೆ, ಇಲ್ಲಾಂದ್ರೆ ನಾನು ಮಸಾಲೆ ಹಾಕಿ ಮಾಡ್ತಿದ್ದೆ. ಸೊ ಬನ್ನಿ, ಇದೆಲ್ಲ ಈಸಿ ಗೈಸ್, ಇದೇನು ಕಷ್ಟ ಏನಿಲ್ಲ. ಸೊ ಬನ್ನಿ ಗೈಸ್, ಈಗ ನಾವು ಇದು ಮಾಡುವ. ಇದು ತೋರಿಸ್ತೀನಿ, ಈ ಮೆಥಡ್ ತೋರಿಸ್ತೀನಿ ಯಾವ ರೀತಿ ಮಾಡ್ಬೇಕಂತ. ಬನ್ನಿ ಗೈಸ್, ನೋಡಿ ಈ ತರ ನೀರು ಬಿಡ್ಬೇಕು ಗೈಸ್. ಇದು ಈ ತರ ನೀರು ಬಿಡ್ಬೇಕು ಎಲ್ಲ ಇದರದ್ದು. ಇದು ನೀರು ಬಿಟ್ಟಾದ್ಮೇಲೆ ಇದನ್ನು ತೆಗೆದು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಇಲ್ಲಾಂದ್ರೆ ನಿಮಗೆ ಸ್ವಲ್ಪ ಅದು ಹಸಿ ನಿಮಗೆ ಆಗುತ್ತೆ ಗೈಸ್. ಇದು ನೀರು ಬಿಟ್ಟ ಮೇಲೆ ಇದನ್ನು ತೆಗಿಬೇಕು. ತೆಗೆದು ಇನ್ನೊಂದು ಪ್ಯಾನ್ ಇಡಿ. ಸೊ ಈಗ ಇನ್ನೊಂದು ಪ್ಯಾನಲ್ಲಿ ಈಗ ಫ್ರೈ ಮಾಡ್ಬೇಕು ಇದನ್ನು. ಈಗ ನೀರೆಲ್ಲ ತೆಗೆದು ಫ್ರೈ ಮಾಡಬೇಕು. ಸೊ ನಾವೀಗ ಇದನ್ನು ಈಗ ಇದಕ್ಕೆ ಯೂಸ್ ಮಾಡ್ತಿದ್ದೀವಿ ನಂದಿನಿ ಅವ್ರದ್ದು ಗೀ. ಓಕೆ, ಫ್ರೈ ಮಾಡೋಕೆ. ಸೊ ಒಂದು 1.5 ಸ್ಪೂನ್ ಹಾಕಿದ್ದೀನಿ ಗೀ, ಸಾಕು. ಈ ಗೀಗೆ ಸ್ವಲ್ಪ ಅರಶಿಣ ಲೈಟಾಗಿ, ಅದರದ್ದು ಹಸಿ ವಾಸನೆ ಹೋಗ್ಬೇಕಲ್ಲ. ಅರಶಿಣ ತುಂಬ ಹೆಲ್ಪ್ಫುಲ್ ಗೈಸ್, ಯಾವುದಕ್ಕೂ ಎಲ್ಲದಕ್ಕೂ. ಆಮೇಲೆ ಅರಶಿನ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್, ಆಮೇಲೆ ಸ್ವಲ್ಪ ಪೆಪ್ಪರ್ ಹಾಕೋ ಗೈಸ್. ಹಾಕಿ ಗೈಸ್, ಈಗ ಇದನ್ನು ಸೇರಿಸುವ ಇದಕ್ಕೆ. ಗೈಸ್ ಇದಾಯ್ತು ರೋಸ್ಟ್. ಈಗ ಇದಾಗಿ ಸೈಡಲ್ಲಿ ಇಡುವ. ಈಗ ಮೈನ್ ಪಾರ್ಟ್ ಕುಕ್ಕರ್, ಇನ್ನೆಲ್ಲ ಹಾಕೋದು ಇದ್ರಲ್ಲಿ ಮಾತ್ರ ಗೈಸ್. ಇದನ್ನು ಈಗ ಸೈಡಲ್ಲಿ ಇಟ್ಟು ಇದಕ್ಕೆ ಈಗ ಸ್ಟಾರ್ಟ್ ಮಾಡುವ. ಇದೆಲ್ಲ ಏನು ಬೇಕು ಗೈಸ್. ಈಗ ಇದು ಕುಕ್ಕರ್ ಬಿಸಿ ಆಗಿದೆ. ಇದಕ್ಕೆ ಒಂದು 1 ಸ್ಪೂನ್ 2 ಸ್ಪೂನ್ ಅಷ್ಟು ಗೀ ಹಾಕೊಳ್ಳಿ. ನಿಮ್ಮ ಇಷ್ಟ, ನೀವು ಎಷ್ಟು ಬೇಕಾದ್ರೆ ಹಾಕ್ಬೋದು. ಆಯಿಲ್ ಆದರೆ ಆಯಿಲ್ ಹಾಕಿ, ಗೀ ಕಡಿಮೆ ಬೇಕಾದ್ರೆ ಕಡಿಮೆ ಹಾಕ್ಕೊಳ್ಳಿ. ಹಾಕಿದ್ಮೇಲೆ ಇದಕ್ಕೊಂದು ಸ್ವಲ್ಪ ಮಸಾಲೆ ಐಟಮ್ ಎಲ್ಲ ಹಾಕಬೇಕು. ಇದಕ್ಕೆ ಒಂದು 3 ಲವಂಗ, 1-2 ಸ್ಟಾರು, 1-2 ಚಕ್ಕೆ, ಮತ್ತೊಂದು ಪರಿಮಳಕ್ಕೆ 1 ಎಲೆ. ಓಕೆ, ಇಷ್ಟ ಹಾಕೊಳ್ಳಿ. ಹಾಕಿದ್ಮೇಲೆ ನಿಮ್ಮ ಆಗ ಕೊಚ್ಚಿಟ್ಟಂತಹ ಅಚ್ಚಿಟ್ಟಂದು ಎಂಥದ ಒಂದು ಅದನ್ನು ನೀರುಳ್ಳಿಯಲ್ಲಿ ಹಾಕೊಳ್ಳಿ. ಈರುಳ್ಳಿ, ಸಾರಿ, ಅದು ನಾವು ಮಂಗಳೂರಲ್ಲೆಲ್ಲ ನೀರುಳ್ಳಿ ಅಂತ ಹೇಳಿ. ಈರುಳ್ಳಿ ಆಗ್ಲಿ. ಇದು ಬ್ರೌನ್ ಆದ್ಮೇಲೆ ಇದಕ್ಕೆ ನಾನು ಇದಕ್ಕೆ ಯಾವುದು ಔಟ್ ಸೈಡ್ ಯಾವ್ದು ಮಸಾಲೆ ಹಾಕಿಲ್ಲ ಗೈಸ್, ಎಲ್ಲ ಹೋಮ್ ಮೇಡ್. ಇದಕ್ಕೆ ಏನಿಲ್ಲ, ನಾನು ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದರಲ್ಲಿ ಏನಿಲ್ಲ, ಸಿಂಪಲ್ ಇದೆ. ಏನು ಹೊರಗಿನ ನಾನು ಏನು ಮಸಾಲೆ ಗಿಸಾಲೆ ಏನು ಹಾಕಿಲ್ಲ ಇದಕ್ಕೆ.
ಸೊ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಹೇಳಿಲ್ಲ ಗೈಸ್ ನಿಮಗೆ, ಯಾವುದೆಲ್ಲ ಏನೆಲ್ಲ ಬೇಕಂತ. ಏನಿಲ್ಲ, ಒಂದು ಈರುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಮತ್ತೆ ಗರಂ ಮಸಾಲ ಐಟಮ್ಸ್ ಎಲ್ಲ, ಮತ್ತೇನು ಬೇಕು, ಹಸಿಮೆಣಸು, ಒಂದು ಟೊಮೆಟೊ, ಆಮೇಲೆ ಒಂದು ಕರ್ಡ್ ಬೇಕು ಸ್ವಲ್ಪ, ಒಂದು ಕಪ್ಪು ಕರ್ಡು, ಆನಿಯನ್, ಮತ್ತೇನು ಬೇಕು, ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಗೈಸ್. ಈಗ ಇದು ಸ್ವಲ್ಪ ಬ್ರೌನ್ ಆದ್ಮೇಲೆ ಇದಕ್ಕೆ ಒಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಲಿಕ್ಕೆ ಸ್ವಲ್ಪ. ಸೊ ಅದಾಗಿ ಮತ್ತೆ ಮಶ್ರೂಮ್ ಲಾಸ್ಟಿಗೆ, ಮತ್ತೆ ಸ್ವಲ್ಪ ವಾಟರ್ ಹಾಕಿ ದಮ್ ಕೊಡೋದು ಇದಕ್ಕೆ ಕುಕ್ಕರ್ಗೆ, ಅಷ್ಟೇ. ಸಿಂಪಲ್ ಗೈಸ್, ಏನಿಲ್ಲ, ಬ್ಯಾಚುಲರ್ಸ್ ಯಾರು ಬೇಕಾದ್ರೆ ಮಾಡ್ಬೋದು ಇದು. ಇದೇನು ದೊಡ್ಡ ಗಣಂದಾರಿ ಕೆಲಸ ಇಲ್ಲ. ಇದು ತುಳುವಲ್ಲಿ ಹೇಳ್ತಾರಲ್ಲ, ದೊಡ್ಡ ಅಗರ್ಜಾರ್ಪುನ ಬೇಲೆ ಅಂತ, ಅದೇ ಅಂತ ಆ ಥರ ಏನಿಲ್ಲ, ಸಿಂಪಲ್ ಇದೆ ಇದು. ಸಿಂಪಲ್ ಗೈಸ್, ಏನಿಲ್ಲ. ಹೋದ್ರೆ ಕಣ ನೋಡಿ ಗೈಸ್, ಈಗ ಸ್ವಲ್ಪ ಬ್ರೌನಿಶ್ ಆಗಿದೆ. ಸೊ ಈ ಟೈಮಲ್ಲಿ ಈಗ ಸ್ವಲ್ಪ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಸ್ವಲ್ಪ ಹಾಕಿ ಸಾಕು, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ ಗೈಸ್, ಈಗ ಸ್ವಲ್ಪ ಬ್ರೌನ್ ಆಗಿದೆ. ಈಗ ಮಸಾಲೆ ಹಾಕೋ ಟೈಮು. ಅದಕ್ಕಿಂತ ಮುಂಚೆ ಸ್ವಲ್ಪ ಕರ್ಡ್ ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಕರೆಕ್ಟ್, ಅದು ಗಂಟು ಇರಬಾರ್ದು, ಫುಲ್ಲು ಈ ಥರ ಸರಿ ಇದು ಮಾಡ್ಕೊಳ್ಳಿ. ಒಂದು ಅರ್ಧ ಕಪ್ ಸಾಕು ಮೊಸರು. ಡಿಪೆಂಡ್ ಆನ್ ನಿಮ್ಮದು ರೈಸು ಎಷ್ಟು ಮಶ್ರೂಮ್ ತೊಗೊಂಡಿದ್ದೀರ ಅದರ ಮೇಲೆ ಡಿಪೆಂಡು. ನಾನೊಂದು ಇಷ್ಟು ಅರ್ಧ ಕಪ್ ತೊಗೊಂಡಿದ್ದೀನಿ. ಇದಕ್ಕೀಗ ಇಷ್ಟಾದ್ಮೇಲೆ ಈಗ ಒಂದು ಮಸಾಲೆ ಹಾಕು ಇದಕ್ಕೆ. ಗೈಸ್, ಈಗ ಸ್ವಲ್ಪ ಬ್ರೌನಿಶ್ ಎಲ್ಲ ಕರೆಕ್ಟ್ ಕಲರ್ಗೆ ಬಂದಿದೆ. ಈಗ ಈ ಮಸಾಲೆ ಹಾಕುವ ಸಮಯ. ಸೊ ಈ ಮಸಾಲೆ ನನಗೆ ಹಾಕ್ತಿದ್ದೀನಿ. ಈ ಮಸಾಲೆ ಹಾಕುವಾಗ ನಿಮ್ಮ ಗ್ಯಾಸ್ ಅನ್ನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಎಲ್ಲ ಮಸಾಲೆ ಹಾಕೋತಿದ್ದೀನಿ. ಸೊ ಇದರಲ್ಲಿ ಸ್ವಲ್ಪ ಇದೆ, ಎಲ್ಲ ಹಾಕೋತೀನಿ. ಇದಕ್ಕೆ ಸ್ವಲ್ಪ ವಾಟರ್ ಹಾಕಿ, ಸ್ವಲ್ಪ ಅದು ಮಸಾಲೆ ಸ್ವಲ್ಪ ಇರುತ್ತೆ ಅಲ್ಲ, ಸೊ ವಾಟರ್ ಹಾಕಿ ಅದನ್ನ ಮಸಾಲೆನೆಲ್ಲ ಈ ವಾಟರ್ ಹಾಕುವಾಗ ನೆನ್ಪಿಡ್ಕೊಳ್ಳಿ. ಯಾಕಂದ್ರೆ ರೈಸಿದ್ದು ವಾಟರ್ ಆ್ಯಡ್ ಆಗುತ್ತಲ್ಲ, ಅದ್ರ ಎಷ್ಟು ಕಪ್ ಹಾಕಿರ್ತೀರ ಅದನ್ನು ಅರ್ಧ ಕಪ್ ಕಡಿಮೆ ಮಾಡ್ಕೊಳ್ಳಿ. ಯಾಕಂದ್ರೆ ಮತ್ತೆ ಜಾಸ್ತಿ ನೀರಾದ್ರೆ ಅದು ಗಿಜಿ ಆಗುತ್ತೆ. ಚೆನ್ನಾಗಿತ್ತು. ನೋಡಿ, ಈಗ ಮಸಾಲೆ ಎಲ್ಲ ಹಾಕೊಂಡಿದ್ದೀನಿ. ಇದಕ್ಕೆ ಮಸಾಲೆಗೆ ಸ್ವಲ್ಪ ಅರಶಿನ ಲೈಟಾಗಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಕಡಿಮೆ ಆದರೆ ಆಮೇಲೆ ನೀರು ಹಾಕುವಾಗ ಸ್ವಲ್ಪ ನೋಡ್ಕೊಳ್ಳಿ. ನಾನು ಹೇಳ್ತೀನಿ ಆಗ. ಈಗ ಉಪ್ಪು ಹಾಕೊಂಡು ನಿಮಗೆ ನೋಡ್ಕೊಳ್ಳಿ, ಅದು ಹಸಿ ಸ್ಮೆಲ್ ಬಂದರೆ ನೀವು ಸ್ವಲ್ಪ ಇದು ಅರಶಿನ ಹಾಕೊಳ್ಳಿ. ಓಕೆ, ನಾನೀಗ ಸ್ವಲ್ಪ ಬಾಯ್ಲ್ ಆಗಲಿ ಇದು. ಆಗ ಆಮೇಲೆ ಮೊಸರು ಹಾಕ್ಬೇಕು ಇದಕ್ಕೆ. ನೋಡಿ, ನನಗೆ ಸ್ವಲ್ಪ ಈಗ ಹಸಿ ಸ್ಮೆಲ್ ಬರ್ತುಂಟ, ನಾನು ಸ್ವಲ್ಪ ಅರಶಿನ ಎಕ್ಸ್ಟ್ರಾ ಆ್ಯಡ್ ಮಾಡ್ತಿದ್ದೀನಿ. ಜಾಸ್ತಿ ಅರಶಿನ ಸಾಕಬಾರ್ದು, ಲೈಟಾಗಿ, ಜಾಸ್ತಿ ಯೂಸ್ ಮಾಡಬೇಡಿ. ನಾನೀಗ ಮಾಡ್ತಿದ್ದು ಗ್ರೀನ್ ಮಸಾಲದಲ್ಲಿ. ಓಕೆ, ಈ ಗ್ರೀನ್ ಮಸಾಲ ತರ ಮಾಡಿ ಆ ತರ ಮಾಡ್ತಿರೋದು. ನೀವು ಬೇಕಾದ್ರೆ ನಿಮಗೆ ಯಾವ ತರ ಬೇಕು ಆ ತರ ಮಾಡ್ಕೋಬಹುದು. ರೆಡ್ ಮಸಾಲದಲ್ಲೂ ಬೇಕಾದ್ರೆ ಮಾಡ್ಕೋಬಹುದು. ರೆಡ್ ಮಸಾಲ ಮಾಡ್ಬೇಕಾದ್ರೆ ಇದನ್ನು ಸ್ಕಿಪ್ ಮಾಡಿ, ಯಾವ್ದನ್ನು ಇದು ಪುದೀನ ಸೊಪ್ಪನ್ನು ಸ್ಕಿಪ್ ಮಾಡಿ, ಅದರ ಬದಲು ಈ ಮಸಾಲೆ ಆ್ಯಡ್ ಮಾಡಿ. ಯಾವ ತರ ಅಂದ್ರೆ, ಫಸ್ಟು ಟೊಮೆಟೊ, ಈರುಳ್ಳಿ, ಮತ್ತೆ ಅದಕ್ಕೆ ಇದು ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಅದು ಆಮೇಲೆ ಗ್ರೈಂಡ್ ಮಾಡಿ, ಆಮೇಲೆ ಈ ಗ್ರೀನ್ ಮಸಾಲ ಹಾಕೋ ಬದಲು ಆ ಮಸಾಲ ಹಾಕಿ. ಆಗ ಅದು ಟೇಸ್ಟ್, ಅದು ಒಳ್ಳೆ ಇರುತ್ತೆ. ನಾನು ಇದು ಮಾಡ್ತಿದ್ದೀನಿ ಈ ಸಲ. ನೆಕ್ಸ್ಟ್ ಟೈಮ್ ಬೇಕಾದ್ರೆ ಮಾಡುವಾಗ ನೀವು ಕಮೆಂಟ್ ಮಾಡಿ ಗೈಸ್, ನಾನು ನೆಕ್ಸ್ಟ್ ಟೈಮ್ ರೆಡ್ ಮಸಾಲದು ಮಾಡಬೇಕಾ ಬೇಡವಾ ಅಂತ. ಸೊ ನೋಡಿ, ಈಗ ಸ್ವಲ್ಪ ಬಾಯ್ಲ್ ಆಗ್ತಾ ಬಂತು. ಈ ಟೈಮಲ್ಲಿ ಈಗ ಮೊಸರು ಒಂದು ಹಾಕ್ತೀನಿ. ಮೊಸರು ಹಾಕಿ ಸ್ವಲ್ಪ ಕರೆಕ್ಟ್ ಅದನ್ನು ತಿರುಗಿಸ್ಬೇಕು, ಇಲ್ಲಾಂದ್ರೆ ಅದು ಗಂಟು ಕಟ್ಟುತ್ತದೆ ಗೈಸ್, ಗಂಟು ಆಗುತ್ತೆ. ನೋಡಿ, ಇಲ್ಲಿ ಈ ತರ ಗಂಟು ಉಳಿಬಾರ್ದು. ನಾನೀಗ ನೋಡಿ, ಇದು ಸ್ವಲ್ಪ ಬಾಯ್ಲ್ ಆಗ್ತಿದೆ ಈಗ. ಸ್ವಲ್ಪ ಎಲ್ಲ
ಪರಿಮಳ ಗೈಸ್, ನಾನು ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಸೊ ಅಕ್ಕಿ ಇಲ್ಲಿ ಇದೆ. ನಾನು ಈ ಗ್ಲಾಸಲ್ಲಿ 4 ಗ್ಲಾಸ್ ಇದಕ್ಕೆ ನೀರು ಹಾಕ್ಬೇಕು. ನಾನೀಗ ಇಷ್ಟು ಗ್ಲಾಸ್, ಅರ್ಧ ಗ್ಲಾಸ್ ಹಾಕಿದ್ದೀನಿ. ಸೊ ನಾನೀಗ ಇದರದ್ದು 3.5 ಗ್ಲಾಸ್ ಮಾತ್ರ ಹಾಕಿದ್ರೆ ಸಾಕು. ಸೊ ವಾಯ್ಸ್ ಕರೆಕ್ಟ್ ಇದೆಯೋ ಇಲ್ವೋ ಅಂತ ಗೊತ್ತಾಗ್ತಿಲ್ಲ ನನಗೆ. ಈಗ ಸ್ವಲ್ಪ ಇದಾಗ್ತಾ ಬಂತು. ಈಗ 1 ಗ್ಲಾಸ್, ಒಟ್ಟು ಟೋಟಲ್ 3.5 ಗ್ಲಾಸ್ ಹಾಕ್ಬೇಕು. 1 ಗ್ಲಾಸ್ ಹಾಕಿದೆ, 2 ಗ್ಲಾಸು, 3 ಗ್ಲಾಸು, 3.5 ಎಕ್ಸಾಕ್ಟ್ ಇದೆ, ಸ್ವಲ್ಪ ಕಡಿಮೆ ಆಗಿದೆ. 3.5 ಗ್ಲಾಸ್ ನೀರು ಹಾಕಿದೆ. ಇದು ಸ್ವಲ್ಪ ಈಗ ಬಾಯ್ಲ್ ಆಗಬೇಕು. ಬಾಯ್ಲ್ ಆಗೋ ಮುಂಚೆ ಸೊ ಹೀಗೆ ಮಾಡೋದು. ಸೊ ನಿಮಗೆ ಇದರಲ್ಲಿ ಡೌಟ್ ಏನಿದ್ರೆ ನಂಗೆ ಕಮೆಂಟ್ ಮಾಡಿ ಹೇಳಿ, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದರ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ನಿಮಗೆ ಮಾಡ್ಲಿಕ್ಕೆ ಇಷ್ಟ ಇದ್ರೆ ಹೋಗಿ ಮಾಡ್ಬೋದು. ಸೊ ನೀವು ಬ್ಯಾಚುಲರ್ಸ್ಗೆಲ್ಲ ಮಾಡ್ಬೋದು ಗೈಸ್. ನಾನು ಬ್ಯಾಂಗ್ಳೂರಲ್ಲಿ ಇರುವಾಗೆಲ್ಲ PG ಅಲ್ಲಿ ಇರುವಾಗ ಮಾಡ್ತೇನೆ, ಆದರೆ ವಿಡಿಯೋ ಮಾಡ್ಲಿಕ್ಕೆ ಆಗಲ್ಲ. ಸೊ ಅಲ್ಲೇ ಅಂದ್ರೆ PG ಊಟ ಸೇರಲ್ಲ ಗೈಸ್. ನಾವು ಈ ತರ ಇಲ್ಲಾದ್ರೆ ಗಂಜಿ ಮಾಡ್ತೀನಿ, ಬಾಯ್ಲ್ ರೈಸ್. ಸೊ ಹಾಗೆ ಎಲ್ಲ ಮಾಡಿ ಊಟ ಮಾಡೋದು. ಅಲ್ಲಿ PG ಊಟ ಮಾಡ್ಲಿಕ್ಕೆ ಆಗಲ್ಲ ಸರಿ ಕಟ್. ಸೊ ಗೈಸ್ ಕುದಿ ಬಂದಿದೆ, ಈಗ ರೈಸ್ ಹಾಕೋ ಟೈಮು. ಇದಕ್ಕೆಲ್ಲ ರೈಸ್ ಹಾಕಬೇಕು. ಈಗ ತೊಳೆದಿಟ್ಟಿದೆ ಗೈಸ್ ರೈಸು. ನಿಮಗೆ ರೈಸ್ ಹಾಕಿದಲ್ಲ, ಸ್ವಲ್ಪ ನಿಮಗೆ ಅದು ಬಿಡಿ ಬಿಡಿ ಬೇಕಂದ್ರೆ ಸ್ವಲ್ಪ ತುಪ್ಪ ಹಾಕೊಳ್ಳಿ. ತುಪ್ಪ ಹಾಕಿದ್ರೆ ಇನ್ನೂ ಸ್ವಲ್ಪ ಒಳ್ಳೆಯದು. ನಾನು ಸ್ವಲ್ಪ ಮೇಲೆಯಿಂದ ಲೈಟಾಗಿ ತುಪ್ಪ ಹಾಕ್ತಿದ್ದೇನೆ ಗೈಸ್. ರೈಸ್ ಸ್ವಲ್ಪ ಬಿಡಿ ಬಿಡಿ ಆಗುತ್ತೆ ತುಪ್ಪ ಹಾಕಿದ್ರೆ. ಕುದಿ ಬಂತು, ಇದಕ್ಕೆ ನಾನು ಇದೆಲ್ಲ ಹಾಕ್ತಿದ್ದೀನಿ. ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡಿಡಿ ಸಾಕು, ಅದು ಬಾಯ್ಲ್ ಆಗೋ ಒಳಗೆ ಹೋಗುತ್ತೆ ಅದು ಆಟೋಮೆಟಿಕ್. ಈ ಥರ ಸ್ವಲ್ಪ ತುಪ್ಪ ಎಲ್ಲ ಇದೆ ಅಲ್ಲ, ಸೇರಿಸಿ ಹಾಕೋದು. ಇದಕ್ಕೆ ಈಗ ಮುಚ್ಚಳ ಬಂದ್ ಮಾಡುವ. ಇದಾಗಿ ಮುಚ್ಚಳ ಮುಚ್ಚಿ ಇದಕ್ಕೊಂದು 4 ಸಿಟಿ ಬೇಕು. 4 ಸಿಟಿ ಆದ್ಮೇಲೆ ರೆಡಿ ಆಗುತ್ತೆ ಇದು. ಸೊ ಹಾಗೆ ಆದ್ಮೇಲೆ ಹೇಗಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸ್ಟೇ ಟ್ಯೂನ್ ಕೊಡ್ತೀವಿ. ಮಾತಾಡ ಗೈಸ್, ನಮ್ಮ ಜೊತೆ ಇವತ್ತು ವಿಡಿಯೋಗ್ರಾಫರ್ ಆಗಿ ನನ್ನ ತಮ್ಮ ಇದ್ದಾನೆ. ಅವನ ವಿಡಿಯೋಗ್ರಾಫಿ ಎಲ್ಲ. ಸೊ ಅವನಿದ್ದಾಗ ನನಗೆ ಸ್ವಲ್ಪ ಈಸಿ ಆಯ್ತು ವಿಡಿಯೋ ಮಾಡ್ಲಿಕ್ಕೆ. ಸ್ಟ್ಯಾಂಡ್ ಇದೆ, ಆದ್ರೆ ಆ ಸ್ಟ್ಯಾಂಡ್ ಪ್ರತಿ ಟೈಮಲ್ಲಿ ಮೂವ್ಮೆಂಟ್ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ಅವನ ಇಟ್ಕೊಂಡಿದ್ದೆ. ಪಾಪ ವಿಡಿಯೋ ಮಾಡ್ತಾನೆ ಅವನು ಒಳ್ಳೆ. ಅವನಿಗೆ 1-2 ಮಶ್ರೂಮ್ ಎಕ್ಸ್ಟ್ರಾ. ಸೊ ಇದು ಮಾಡಿದ್ಮೇಲೆ ಸ್ವಲ್ಪ ತೊಳಿಬೇಕಲ್ಲ ಗೈಸ್. ಮಾಡಿ ಆದ್ಮೇಲೆ ನಾವೇ ತೊಳಿಬೇಕು, ಏನು ಮಾಡೋದು, ತೊಳೆದ್ರೆ ಒಳ್ಳೇದು. ಹಾಗೆ ಬಂದಂತೆ ಯಾವ ಈಗ ನಮ್ಮದು ಇದೆಲ್ಲ ರೆಡಿ ಆಯಿತು. ಆಗಿದ್ದು ಅದು ಮಶ್ರೂಮ್ ಬಿರಿಯಾನಿ. ಸೊ ನೋಡಿ ಗೈಸ್, ಈಗ ಅಮ್ಮ ಹಾಕ್ತಿದ್ದಾರೆ ಪ್ಲೇಟಿಗೆ. ಸೊ ಎಲ್ಲ ರೆಡಿಯಾಗಿದೆ. ಸೊ ನೋಡಿ ಗೈಸ್, ನಾವು ಇದೆಲ್ಲ ಏನು ಮಾಡಿಲ್ಲ, ಅದು ರೈತ ಎಲ್ಲ ಡೈರೆಕ್ಟ್ ಇದೇ ಸರ್ವ್ ಮಾಡಿ ತಿನ್ನು, ಒಳ್ಳೆ ಆಗುತ್ತೆ. ಸ್ವಲ್ಪ ಮಸಾಲೆ ಅದು ಮಶ್ರೂಮ್ ಇದೆಲ್ಲ ಜಾಸ್ತಿ ಇರ್ತಾರೆ, ಮಸಾಲೆ ಸ್ವಲ್ಪ ಕಡಿಮೆ, ಬಟ್ ಓಕೆ ಒಳ್ಳೆಯದೇ, ಟೇಸ್ಟ್ ನೋಡಿದೆ ಒಳ್ಳೆಯದಾಗಿದೆ. ಸೊ ಬನ್ನಿ ಅದು ಹೇಗಿದೆ ಏನೆಲ್ಲ ಟೇಸ್ಟ್ ಮಾಡುವ. ಸೊ ನಂದು ಬಿರಿಯಾನಿ ಬಿಸಿ 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 ಬಿಸಿ. ಸೊ ಬನ್ನಿ ಟೇಸ್ಟ್ ಮಾಡುವ, ಹೇಗಿದೆ ಏನಂತ ಕಮೆಂಟ್ ಮಾಡಿ ಹೇಳ್ತೀನಿ. ಸೊ ಬನ್ನಿ ಟೇಸ್ಟ್ ಮಾಡುವ, ಹೇಗಿದೆ ನೋಡುವ. ಸೂಪರ್ ಇದೆ, ಸೂಪರ್ ಇದೆ. ಸೂಪರ್ ಆಗಿದೆ ಬಿರಿಯಾನಿ. ಬಿರಿಯಾನಿದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಸಿಗುವ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ತುಂಬ ಥ್ಯಾಂಕ್ಸ್ ನಿಮಗೆಲ್ಲರಿಗೂ. ಸೊ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್ ಗೈಸ್.